ನಮ್ಮ ಹಳ್ಳಿಯಲ್ಲೂ ಹಂಗೆ ಇಸ್ಪೀಟ್ಗಳು ಆಡ್ತಾರೆ. ನಾವು ಸಣ್ಣ ಹುಡುಗರು ಹೋಗ್ತೀವಿ, ನೋಡ್ತಾ ಇದ್ದೆ, ದೂರದಿಂದ ನೋಡ್ತಾ ಇದ್ದೆ. ಹೊಸ್ತಡ್ಕು ಇಸ್ಪೀಟ್ ಆಡ್ತಾ ಇದ್ರು, ಕಾಸಿಟ್ಟುಕೊಂಡು ದುಡ್ಡು ಇಟ್ಕೊಂಡು ಇಸ್ಪೀಟ್ ಆಡ್ತಾ ಇದ್ರು. ನಿಮ್ಮಲ್ಲಿ ದೀಪಾವಳಿ, ನಿಮ್ಮವಳು ದೀಪಾವಳಿಗೆ ಆಡ್ತಾರೆ. ಅದೇ ಸೇಮ್ ಕಥೆನೇ ಹೇಳ್ತಾ ಇದ್ದೀನಿ. ನೀವು ನನಗೊಂದ್ಸರಿ ಹೇಳಿದ್ರಿ. ಅದಕ್ಕೆ ಆಡ್ತಾ ಇದ್ರು. ನಾನು ದೂರ ನಿಂತ್ಕೊಂಡು ನೋಡ್ತಾ ಇದ್ದೆ. ಇಸ್ಪೀಟ್ ಆಡ್ತಾ ಇದ್ದವ್ರಿಗೆ ಅವ್ರಿಗೆ ಎಲ್ಲ ಜ್ಞಾನ ಚೆಂದಾಗಿರ್ತೈತೆ, ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ. ಪಾಪ ಒಬ್ಬರು ಪರಮೇಶ್ವರು ಆ ಇಸ್ಪೀಟ್ ಆಡ್ತಾ ಇದ್ರಲ್ಲ, ಅವ್ರು ಹೆಂಗೆ ಆಡ್ತಾವ್ರೆ ಅಂತ ನೋಡ್ಕೊಂಡು ನಿಂತಿದ್ರು. ಇಸ್ಪೀಟ್ ಹೆಂಗೆ ಆಡ್ತಾವ್ರೆ ಅವರು ರೈಡ್ ಆಗೋಯ್ತು. ಪೊಲೀಸ್ ರೈಡ್ ಆಯ್ತು, ಸಿಕ್ಕಾಕೊಂಬಿಟ್ರು. ಯಾರು? ಪರಮೇಶ್ವರ್ ಸಿಕ್ಕಾಕೊಂಡ್ರು. ಇಸ್ಪೀಟ್ ಆಡ್ತಾ ಇದ್ದವ್ರು ಯಾರು? DK ಶಿವಕುಮಾರು, ಸಿದ್ದರಾಮಯ್ಯರು ಎಸ್ಕೇಪ್ ಆಡ್ಕೊಬಿಟ್ಟಿದ್ರು. ಈ ಕತೆ ಹಂಗೆ RCB. ಪಾಪ ಅನ್ನೆಸರಿ ಅಲ್ಲಿ ನೋಡ್ತಾ ಇದ್ರು ಬಂದವರಷ್ಟೇ. DK ಶಿವಕುಮಾರ್ ಎಲ್ಲಾರು ಸಿಗಾಕೊಂಡಿದ್ ನೋಡಿದಿರ ಸರ್ ನೀವು? ಸಾಧ್ಯನೇ ಇಲ್ಲ, ಸಿಕ್ಕಾಕ್ಸ್ತಾರೆ. ಈ RCB ಕತೆ ಹಂಗಾಗಿದೆ. ನನಗೆ ಕೊನೆಯವರೆಗೂ ಕೂಡ ನಮ್ಮ ಪರಮೇಶ್ವರ್ ಅವರು ಇದಕ್ಕೆ ಪರ್ಮಿಷನ್ ಕೊಟ್ಟೋದ್ ಕಡೆನೆ ಹೋಗ್ಲೇ ಇಲ್ಲ. ಯಾರು ಪರ್ಮಿಷನ್ ಕೊಟ್ರು? ಡ್ಯಾಶ್ ಯಾರು ಕೊಟ್ಟರು? ಇಲ್ಲಿ ವಿಧಾನಸೌಧ KCA ಸ್ಟೇಡಿಯಂಗೆ ಯಾರು ಪರ್ಮಿಷನ್ ಕೊಟ್ಟರು? ಅಲ್ಲಿ ಹೇಳಿದ್ರು ಒಂದು ಪಾಯಿಂಟು, ಅದು ಅದೇನೋ ಅಲ್ಲಿ ಇನ್ನೂ ಗೆಲ್ಲಕ್ಕೆ ಮುಂಚೆನೆ ಒಂದು ಪೊಲೀಸವ್ರಿಗೆ ಲೆಟ್ರ್ ಕೊಟ್ಬಿಟ್ರು ಅಂತ. ಅದು ಮುಂದೆ ಅಲ್ಲಿಗೆ ನಿಲ್ಲಿಸ್ಬಿಟ್ರು, ಮುಂದಕ್ಕೆ ಹೋಗ್ಲೇ ಇಲ್ಲ. ಆ ಲೆಟ್ರ್ ಬಂದ್ಮೇಲೆ ಏನು ಮಾಡೋ ಪೊಲೀಸವರು ಹೇಳಿದ್ರ? ಹೇಳಲೇ ಇಲ್ಲ. ಪೊಲೀಸರು ಏನು ಮಾಡ್ಬೇಕು? ಹೇಳಲೇ ಇಲ್ಲ. ಅಂದ್ರೆ ಈ ನಾ ಹೇಳಿದ್ದೀನಿ. ಅದಕ್ಕೆ ನಾನು ಮೊದಲೇ ಹೇಳಿಲ್ವಾ? ನೀವು ಅಸತ್ಯ ನುಡಿಲೇ ಇಲ್ಲ, ಸತ್ಯ ಹೇಳಿದಿರಿ. ಅದಕ್ಕೆ ಹೇಳಿದ್ ಪರಮೇಶ್ವರ್ ಸರ್, ನಿಮ್ಮ ನೀವು ಹೇಳಿದ್ದೆಲ್ಲ ನಿಮ್ಮ ಕ್ಲೆವರ್ನೆಸ್ ಸಂಗೀತ ಹೇಳಿದಿರಿ. ಮತ್ತೆ ಹೇಳಿಲ್ಲ ಅಷ್ಟೇ. ಇಲ್ಲ ನಾನು ಹೇಳ್ತೇನೆ, ಎಲ್ಲ ನನ್ನ ಹತ್ರನೂ ಇದೆ. ಅಲ್ಲ, ಟ್ವೀಟ್ ಮಾಡಿದವ್ರು ಯಾರು ಎಷ್ಟು ಗಂಟೆಗೆ ಮಾಡಿದ್ರು ಹೇಳಲೇ ಇಲ್ಲಲ್ಲ ನೀವು. ಅದು ಅಗತ್ಯ ಇಲ್ಲ, ನೀವೇ ಹೇಳ್ಬಿಟ್ಟಿಲ್ಲ. ನಾನು ಹೇಳಿದ್ದೀನಿ ಸರ್ಕಾರವಾಗಿ ತಪ್ಪಿತಸ್ಥರು ಯಾರು ಅಂತ ಹೇಳ್ಬೇಕಲ್ಲ. ನೀವೇ ಹೇಳಿದ್ಮೇಲೆ ಸಾಕಲ್ಲ, ಅದನ್ನು ವ್ಯಾಲಿಡೇಟ್ ಮಾಡ್ಬೇಕಲ್ಲ ನೀವು. ನಾವೇನೋ ಸರ್ಕಾರದ ಮೇಲೆ ನಾವು ಆಪಾದನೆಯನ್ನು ಮಾಡಿದೀವಿ, ಅಲಿಗೇಷನ್ ಮಾಡಿದೀವಿ. ಮಾಡಿರೋ ಅಲಿಗೇಷನ್ ಸರಿಯೋ ತಪ್ಪೋ ಸರಿಯೋ ಅಂತ ಹೇಳ್ಬೇಕಲ್ಲ. ಹಾಗಾಗಿ ನಾವು ಮಾಡಿರೋಂಥ ಆಪಾದನೆ ಎಲ್ಲ ಸರಿ ಇದೆ ಅಂತ ಹೇಳಿದ್ರೆ, ಸನ್ಮಾನ್ಯ ಪ್ರತಿಪಕ್ಷ ನಾಯಕರು ಹೇಳಿರೋದು ಗವರ್ಮೆಂಟ್ ಇಸ್ ಅಕೌಂಟಬಲ್. ಕರೆಕ್ಟ್. ಈಗ ಇವ್ರು ಮಾತಾಡಿ ನೆಗ್ಲಿಜೆನ್ಸ್ ಅನ್ನುವಂಥದ್ದು ಮುಗಿಸ್ಲಿ, ಮಾತಾಡಿ. ಶಿವಕುಮಾರ್ ಅವ್ರು ಹೇಳಿದ್ರು ಬಹಳ ಸೀಸನ್ಡ್ ಅದಾರ, ನಮ್ಮ ಹೋಮ್ ಮಿನಿಸ್ಟರ್ ಅವ್ರು ಆನ್ಸರ್ ಕೊಡ್ತಿದ್ದಾರೆ ಅಂತ ಹೇಳಿ ಅದಕ್ಕೆ ಹೇಳಿದಾರೆ ಅವರು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.